ನಿಮಗೆ ಬಂದಿರೋ ಪರಿಸ್ಥಿತಿ ನಮಗೆ ಬಂದಿದ್ರೆ ನೀವು ನೋಡ್ಕೊಂಡು ಸುಮ್ಮನೆ ಇರ್ತಾ ಇದ್ರಾ? ನೋಡಿ, ನಿಮ್ಮ ನೋವು ಬೇರೆ ಅಲ್ಲ, ನಮ್ಮ ನೋವು ಬೇರೆ ಅಲ್ಲ. ನಿಮ್ಗೆ ಎಷ್ಟೇ ಕಷ್ಟ ಬರಲಿ, ನಾವು ನಿಮ್ಮ ಜೊತೆ ಇರ್ತೀವಿ. ಅದು ಬಿಟ್ಟು ಈ ಥರ ಊರು ಬಿಟ್ಟು ಹೋಗ್ತೀವಿ ಅಂತೆಲ್ಲ ಮಾತಾಡಬೇಡಿ. ಆಯ್ತು ಅಕ್ಕ, ನೀವಿಬ್ರು ಇರೋದ್ರಿಂದನೇ ನಮಗೊಂದು ಧೈರ್ಯ. ಏನೋ ಹಾಳಾದ ಬುದ್ಧಿ ತಿಳಿದೆ ನಿಮ್ಮನ್ನೆಲ್ಲ ಬಿಟ್ಟೋಗ್ಬೇಕು ಅಂತ ಅಂದ್ಕೊಂಡ್ವಿ. ನಮ್ಮೋರು ತಮ್ಮೋರು ಅಂದಳು ಇದ್ರೆ ಸಾವನ್ನು ಗೆದ್ದು ಬರ್ಬೋದು ಅಂದಳಿ ಈಗ ಗೊತ್ತಾಯ್ತು ಶಿವ. ಕಾಶಿ ಸರ್, ಏನಯ್ಯ ನೀನೇ ಒಬ್ಬ ಪೊಲೀಸ್ ಆಗಿ ಇಂಥ ವಿಷಯಗಳನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗಿಲ್ವ ನಿನಗೆ? ಸುಮ್ಮನೆ ಎಲ್ರಿಗೂ ಟೆನ್ಷನ್ ಕೊಟ್ಬಿಟ್ರಲ್ರಿ. ಹೋಗ್ಲಿ ಬಿಡಿ ಸರ್, ಪಾಪ ಮೊದಲೇ ತುಂಬಾ ನೊಂದಿದ್ದಾರೆ. ಗಿರಿ, ನನ್ನ ಸಂಬಳ ಆಯ್ತು ಸರ್. ನೀವು ಕಾಲಿಟ್ಗಳಿಗೆ ನಾಳೆ ಬರಬೇಕಾಗಿರೋ ಸಂಬಳ ಇವತ್ತೇ ಬಂದ್ಬಿಟ್ಟಿದೆ. ಜೊತೆಗೆ ಕಾಶಿ ಗೌರಿ ಅವರು ಸಿಕ್ಕಿದ್ರು. ಇಟ್ಸ್ ಅ ವೆರಿ ಗುಡ್ ಡೇ. ರೀ, ಯಾಕ್ರಿ ಏನಾಯ್ತು? ಗಿರಿ, ಈಗಷ್ಟೇ ಬಂದ್ ಸಂಬಳ ಪೂರ್ತಿ ಕಟ್ಟಾಗ್ಬಿಟ್ಟಿದೆ. ಸಂಬಳ ಕಟ್ಟಾಯ್ತಾ? ಕೊಡಿ ಇಲ್ಲಿ. ರಿಶಿವಲಿಂಗು, ಈ ಟ್ರಾನ್ಸಾಕ್ಷನ್ ಐಡಿನ ನೋಟ್ ಮಾಡಿಕೊಂಡು ಸೈಬರ್ ಡಿಪಾರ್ಟ್ಮೆಂಟ್ ಕಳಿಸ್ಕೊಡಿ. ಅಮೌಂಟು ಯಾವ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಚೆಕ್ ಮಾಡೋಕೆ ಹೇಳಿ. ಸರಿ ಸರ್. ಶಿವಪ್ರಸಾದ್, ಇದು ಕ್ಲಿಯರ್ ಆಗಿ ಫ್ರಾಡ್ ಕೇಸೆ. ಅಂದ್ರೆ ನಿಮ್ಮ ಅಕೌಂಟಿಂದ ನಿಮಗೆ ಗೊತ್ತಿಲ್ಲದೆ ಯಾರೋ ದುಡ್ಡು ತೆಗೆದಿದ್ದಾರೆ ಅಂತ ಅರ್ಥ. ಬಿಟ್ಟಿದಾರ? ಅಯ್ಯೋ ದೇವ್ರೆ, ನಾನು ಇವಾಗ ಏನ್ ಮಾಡ್ಲಿ? ಶಿವು, ನೀವು ಯಾರಿಗಾದ್ರೂ OTP ಏನಾದರೂ ಶೇರ್ ಮಾಡಿದ್ರಾ? ಇಲ್ಲ ಸರ್, ಶಿವವ್ರು ಹಂಗಲ್ಲ, ಯಾಮಾರವ್ರು ಅಲ್ಲ. OTP ವಿಚಾರದಲ್ಲಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಜಾಗೃತಿ ಆಗಿರ್ಕಂದಲ್ಲಿ ಎಲ್ಲರಿಗೂ ಹೇಳ್ತಿದ್ರು. ಅಂಥ ವಿಚಾರದಲ್ಲೆಲ್ಲ ಶಿವವ್ರು ತುಂಬ ಬುದ್ಧಿವಂತರು. ಕಾಶೋರೆ, ಎಂಥ ಬುದ್ಧಿವಂತ ಆದರೂ ಒಂದು ಸಣ್ಣ ದಡ್ತನ ಅಂತೂ ಇದ್ದೇ ಇರುತ್ತೆ. ಸರ್, ಇವತ್ತು ಬೆಳಗ್ಗೆ ಪಾರ್ಸಲ್ ಬಂದಿದೆ ನಿಮಗೆ ಅಂತ ಒಂದು ಕಾಲ್ ಬಂದಿತ್ತು ಸರ್. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ಕರೆಕ್ಟಾಗಿ ಹೇಳಿದ್ರು. ಬ್ಯಾಂಕ್ ಅಕೌಂಟ್ ನಂಬರ್ ಬೇಡ ಅಂತಾನೂ ಹೇಳಿದ್ರು. ನಿಮ್ಮ ಅಕೌಂಟ್ ನಂಬರ್ ತೊಗೊಂಡು ನಾವೇನು ಸರ್ ಮಾಡೋದು? ಅದಕ್ಕೂ ನಾವು ಕೇಳ್ತಿರೋ ಪ್ರಶ್ನೆಗೂ ಸಂಬಂಧನೇ ಇಲ್ಲ. ಎಲ್ಲ ಡೀಟೇಲ್ಸು ನಮ್ಮಲ್ಲೇ ಇದೆ ಸರ್. ಇದು ಜಸ್ಟ್ ಪಾರ್ಸಲ್ ಬೇಕೋ ಬೇಡವಾ ಅನ್ನೋ ಕಾಲಷ್ಟೇ ಸರ್. ಬೇಕು ಅಂದರೆ ತಗೊಳ್ಳಿ, ಇಲ್ಲಾಂದ್ರೆ ಬಿಡಿ ಸರ್, ಪರವಾಗಿಲ್ಲ. ಅಷ್ಟಕ್ಕೆ ನಾನು ನಂಬಿಟ್ಟು OTP ಕೊಟ್ಬಿಟ್ಟೆ. ಆದರೆ ಇವಾಗ ನೋಡಿದ್ರೆ ನಾನು ಒಂದು ತಿಂಗಳ ಸಂಬಳನ ಬರ್ಬಾದ್ ಮಾಡ್ಬಿಟ್ಟಿದ್ದಾರೆ. ನಾನು ನಮ್ಮ ಸಂಸಾರನ ಹೇಗೆ ನಡೆಸಲಿ? ಶಿವು, ಸಮಾಧಾನ ಮಾಡ್ಕೊಳ್ಳಿ. ಹೇಗಿದ್ರು ಆ ಟ್ರಾನ್ಸಾಕ್ಷನ್ ಐಡಿನ ತೊಗೊಂಡಿದ್ದೀವಲ್ಲ, ನಾವು ಅದನ್ನು ಟ್ರ್ಯಾಕ್ ಮಾಡ್ತೀವಿ. ಮತ್ತೆ ಮುಖ್ಯವಾಗಿ ಎಲ್ಲರೂ ತಿಳ್ಕೊಬೇಕಾದ ವಿಷಯ ಏನಂದ್ರೆ, ಈ ರೀತಿ ಫ್ರಾಡ್ ಆದ ಮೊದಲನೇ 1 ಅವರ್ನ ಗೋಲ್ಡನ್ ಅವರ್ ಅಂತ ಕರೀತಾರೆ. ಹೆಲ್ಪ್ ಲೈನ್ ನಂಬರ್ 1930ಗೆ ನೀವು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ನೀವು ಕಳ್ಕೊಂಡ ದುಡ್ಡು 90 to 100% ರಿಟರ್ನ್ ಸಿಗೋ ಚಾನ್ಸಸ್ ಇರುತ್ತೆ. ಶಿವು, ಯಾವುದಕ್ಕೂ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಕೊಟ್ಬಿಡಿ. ಮಿಕ್ಕಿದ್ದು ನಾನು ಫಾಲೋ ಮಾಡ್ತೀನಿ. ದೇವ್ರೆ, ದುಡ್ಡು ಸಿಕ್ಬಿಡ್ಲಪ್ಪ ಅಷ್ಟೇ. ಹಲೋ ಸರ್. ಹಲೋ, ಏನ್ ಆಟಗಳು ಆಡ್ತಿದ್ಯಾ? ಸಾಲ ಇಸ್ಕೊಳ್ಳುವಾಗ ಸಂಬಳ ದಿನನೇ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಮರ್ತೋಯ್ತಾ? ಇಲ್ಲ ಸರ್, ಮರ್ತಿಲ್ಲ. ಅದು ಯಾರೋ ಫ್ರಾಡು ನನ್ನ ಅಕೌಂಟಿಂದ ದುಡ್ಡು ಎತ್ಬಿಟ್ಟಿದ್ದಾರೆ. ನಿನಗೆ ರೈಟಿಂಗ್ ಅಲ್ಲಿ ಒಳ್ಳೆ ಭವಿಷ್ಯ ಇದೆ, ಆದ್ರೆ ನಿನ್ ಕತೆ ಕೇಳೋದಕ್ಕೆ ನನಗೆ ಆಸಕ್ತಿ ಇಲ್ಲ. ಬೆಳಗ್ಗೆ ಅಷ್ಟರಲ್ಲಿ ನನ್ನ ದುಡ್ಡು ನನಗೆ ವಾಪಸ್ ಬರ್ಬೇಕು, ಇಲ್ಲ ಅಂದ್ರೆ ನಾನೇ ಬರ್ತೀನಿ. ಅದು ಹಾಗಲ್ಲ ಸರ್. ಹಲೋ ಹಲೋ ಹಲೋ. ಅಯ್ಯೋ ದೇವ್ರೆ, ಈಗೇನು ಮಾಡಲಿ? ಅಕೌಂಟಿಗೆ ಬಂದಿದ್ದ ಸಂಬಳ ಕೈಗೆ ಬರಲಿಲ್ವೇ? ಹಲೋ ಸರ್. ಹಲೋ ಅನ್ನೋ
ವಾಯ್ಸಲ್ಲೇ ಗೊತ್ತಾಗುತ್ತೆ ನನ್ನ ಬಡ್ಡಿ ನನಗೆ ಬರುತ್ತೋ ಇಲ್ವೋ ಅಂತ. ಇನ್ನೊಬ್ರ ಥರ ಮಾತಾಡಿ ಗೊತ್ತಿಲ್ಲ ನನಗೆ, ಯಾಕೆಂದರೆ ನನ್ನ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತು. ನಾನು ದುಡ್ಡು ನನಗೆ ಬರಬೇಕು, ಗೊತ್ತಾಯ್ತಾ? ಗೊತ್ತಾಯ್ತು ಸರ್, ಕಳಿಸ್ತೀನಿ ಸರ್, ಹೇಗಾದರೂ ಮಾಡಿ ಕಳಿಸ್ತೀನಿ ಸರ್. ಸರಿ ಆಯಿತು. ಶಿವ್, ಭಯ ಆಗ್ತಿದ್ಯನ್ನೋ ಕಥ? ಭಯನಾ? ಇಲ್ಲಪ್ಪ, ನನಗೇನು ಭಯ, ನೀನು ಒಳ್ಳೆ. ಕಷ್ಟಪಟ್ಟು ದುಡಿದಿರೋ ಹಣ ಇನ್ಯಾರ್ದೋ ಪಾಲಾಗತ್ತೆ ಅಂದರೆ ಆ ನೋವು ಸಂಕಟ ದುಡಿಯೋವನಿಗೆ ಮಾತ್ರ ಗೊತ್ತಪ್ಪ. ಶಿವು, ನೀನು ನಿನ್ನ ಹೆಂಡತಿ ಈ ಮನೆಗೋಸ್ಕರ ಬಹಳ ಕಷ್ಟಪಡ್ತಿದ್ದೀರಪ್ಪ. ಒಂದು ತಿಂಗಳು ಮನೆ ಖರ್ಚು ವ್ಯತ್ಯಾಸ ಆದರೆ ಭಯನೇ ಆಗತ್ತೆ. ಹೀಗಿರುವಾಗ ಸಂಬಳನೇ ಕೈಗೆ ಬರ್ದಿದ್ರೆ ಗತಿ ಏನಪ್ಪ? ಶಿವು, ಧೈರ್ಯವಾಗಿರು. ನಿನಗೆ ಎಂಥ ತಲೆ ತಗ್ಸೋ ಪ್ರಸಂಗ ಬಂದರೂ ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲಪ್ಪ. ಅವಕಾಶ ಮಾಡಿಕೊಡಲ್ಲ. ತಗೋ, ನನ್ನ ಉಳಿತಾಯ ಖಾತೆಯಲ್ಲಿ ಸ್ವಲ್ಪ ಹಣ ಇಟ್ಟಿದ್ದೆ, ಮನೆ ಖರ್ಚಿಗೆ ಅನುಕೂಲ ಆಗಬಹುದು. ತಗೋ. ಅಯ್ಯೋಪ್ಪ, ನಿನ್ನ ಹತ್ರ ನಾನು ಹೇಗಪ್ಪ ದುಡ್ಡಿಸ್ಕೊಳ್ಳಿ? ಇನ್ನು ನಾನಲ್ವ ನಿನ್ನ ಕೊಡಬೇಕು? ಅಲ್ಲಪ್ಪ, ಇದರಲ್ಲಿ ನಂದು ನಿಂದು ಏನು ಬಂತು? ಇಟ್ಕೋ. ಇಲ್ಲಪ್ಪ, ಆಗಲ್ಲ. ಹಾಕ್ಬಿಡ್ತೀರ? ಹೇಳ್ಬೇಡಿ ಮಾವ, ಹಾಕಿ. ತಗೋ. ಅಲ್ಲ ಗಿರಿ, ಇಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬಂತು? IMCK ಬ್ಯಾಂಕಿಂದ. ಹಾ, ಸಾಲ ಮಾಡಿದ್ಯಾ? ಅಯ್ಯೋ, ಇವಾಗಿರೋ ಸಾಲ ಸಾಲದ. ಇದ್ಯಾವ್ದು ಗಿರಿ? IMCK ಬ್ಯಾಂಕು? ಇಂಡಿಯನ್ ಮಿಡಲ್ ಕ್ಲಾಸ್ ಕಿಚನ್ ಬ್ಯಾಂಕ್ ಅಂತ. ಅಂದ್ರೆ ಮುಟ್ಟಾಳ, ಹೆಣ್ಣು ಮಕ್ಕಳು ಅಡುಗೆ ಮನೆಯಲ್ಲಿ ಸಾಸಿವೆ ಡಬ್ಬಿಲಿ, ಅಕ್ಕಿ ಡಬ್ಬಿಲಿ ಕೂಡಿಟ್ಟಿರೋ ಎಮರ್ಜೆನ್ಸಿ ಹಣ ಇದೆಯಲ್ಲ, ಆ ಹಣದ ಬಗ್ಗೆ ಹೇಳ್ತಾ ಇರೋದು. ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಕಿಚನಲ್ಲಿ ಮಾಡ್ಕೊಂಡಿರೋ ಬ್ಯಾಂಕ್ ಅಕೌಂಟ್ನ ಯಾರೂ ಹ್ಯಾಕ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದಕ್ಕೆ ಪ್ರೀತಿ, ಸಂಬಂಧ, ಸ್ವಾಭಿಮಾನ ಅನ್ನೋ ಪಾಸ್ವರ್ಡ್ಸ್ ಇದೆ. ಆ ಬ್ಯಾಂಕ್ ಅಕೌಂಟಿಂದನೇ ಈ ದುಡ್ಡು ಕೊಡ್ತಿರೋದು. ತಗೊಳ್ಳಿ. ಊರಿಗೆಲ್ಲ ಬುದ್ಧಿ ಹೇಳ್ತಾ ಇದ್ದೆ. ನನಗೆಲ್ಲ ಗೊತ್ತು, ನನಗೆ ಯಾರು ಮೋಸ ಮಾಡೋಕ್ಕಾಗಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸಲ್ಲಿದ್ದೆ ಅಂತ ನನಗೆ ಮೋಸ ಆಗೋಯ್ತು. ಇನ್ನು ಪಾಪ ಏನೂ ತಿಳ್ಕೊಳ್ದಿರೋರ ಗತಿ ಏನು? ರೀ, ಚಿಂತೆ ಮಾಡಬೇಡಿ. ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡದು. ಆ ಶ್ರಮ ಯಾವತ್ತೂ ವ್ಯರ್ಥ ಆಗಲ್ಲ. ನನ್ನ ಮಾತು ನಂಬಿ, ದೇವ್ರಿದ್ದಾನೆ. ದೇವರೊಬ್ಬನೇ ಅಲ್ಲ ಗಿರಿ, ನೀವು ನನ್ನ ಜೊತೆ ಇದ್ದೀರಾ. ಈ ತಿಂಗಳ ಖರ್ಚಿಗೆ ಹೆಂಗಪ್ಪ ಅಂತ ಯೋಚನೆ ಆಗ್ಬಿಟ್ಟಿತ್ತು. ನೀವು ನನ್ನ ಹೆಗಲ ಮೇಲೆ ಕೈ ಇಟ್ರಲ್ಲ, ಈಗ ಸಮಾಧಾನ ಆಯಿತು. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್ ಗಿರಿ. ಮುಚ್ಚ ಬಾಯ್. ನೋಡಪ್ಪ ಶಿವು, ನಿನಗೆ ಅನ್ಯಾಯ ಮಾಡಿ ಹಣ ತಿಂದ್ರೆ ಆ ಮೋಸಗಾರನ ಆ ದೇವ್ರು ಕೂಡ ಕ್ಷಮಿಸಲ್ಲಪ್ಪ. ನೋಡು, ನೀ ಕಳ್ಕೊಂಡಿರೋ ಹಣನ ಆ ಭಗವಂತ ಯಾವುದಾದ್ರೂ ಒಂದು ರೂಪದಲ್ಲಿ ಖಂಡಿತ ಕೊಡ್ತಾನೆ. ಅಕ್ಕ, ಬಾವಾ, ಶಿವರೇ, ಬಾವಾ, ಗಿರ್ಜಮ್ಮ, ಗೌರಿ, ಕಾಶಿ ಅವರೇ, ಏನು ಇಷ್ಟೊಂದು ಖುಷಿಯಾಗಿದ್ದೀರಾ? ಏನು ವಿಶೇಷ? ಅದೆಂತ ಇಲ್ಲ ಗಿರ್ಜಮ್ಮ, ನಾವು ಊರು ಬಿಟ್ಟು ಹೋಯ್ಕಂದಳಿ ಅನ್ಕೊಂಡಿದ್ದಿತ್ತು. ನೀವೆಲ್ಲ ಮಾತಾಡಿ ಉಳಿಸ್ರಿ. ನೀವು ಹೊಲದ ಮನಸ್ಸಿಂದನೇ ಉಳ್ಕೊಂಡಿದ್ದೀರ, ಅದು ನಮಗೂ ಗೊತ್ತು. ವಿಷಯ ಏನು ಅದು ಹೇಳಿ. ನಮ್ಮ ಹತ್ರ ಕಿತ್ಕೊಂಡಿದ್ದ ಹಣ, ಒಡವೆ, ಕಾರ್ಡ್ ಎಲ್ಲ ಸಿಕ್ತು. ಈ ವಿಷಯ ಕೇಳಿ ತುಂಬ ಖುಷಿ ಆಯ್ತಮ್ಮ. ನನ್ನ ಮಗ ನಿಮ್ಮಿಬ್ಬರಿಗೂ ಹೀಗಾಯ್ತು ಅಂತ ಕೂಡಲೇ ನನ್ನ ಮನಸ್ಸಿಗೆ ಎಷ್ಟು ನೋವಾಯಿತು ಗೊತ್ತಾ?
ನಾನು ಭಗವಂತನ ಕೇಳ್ಕೊಂಡೆ. ಪಾಪ ಕಾಶಿ ಭಾಳ ಕಷ್ಟಪಟ್ಟು ದುಡಿದಿದ್ದಾನೆ, ಅವನಿಗೆ ಅನ್ಯಾಯ ಮಾಡಬೇಡಪ್ಪ, ಒಳ್ಳೇದು ಮಾಡು ಅಂತ ಕೇಳ್ಕೊಂಡೆ. ನೋಡು ಹಾಗೇ ಆಯಿತು. ಅಲ್ಲಪ್ಪ, ನೀನು ಮಗ 1 ತಿಂಗಳು ಸಂಬಳ ಕಳ್ಕೊಂಡಿದ್ದೀನಿ, ಒಂದೇ ಒಂದು ಸರಿಗಾದರೂ ಪ್ರಾರ್ಥನೆ ಮಾಡ್ಕೊಂಡ್ಯಾ? ಲೇ ಅಯೋಗ್ಯ, ನೀನು ಕಷ್ಟಪಟ್ಟು ದುಡಿದಿದ್ಯಾ ಕಣೋ. ನೀನು ದುಡಿದ ಹಣ ಎಲ್ಲೂ ಹೋಗಲ್ಲ, ಖಂಡಿತ ವಾಪಸ್ ಬರುತ್ತೆ. ಮಾವ, ಎಲ್ಲರೂ ನ್ಯಾಯವಾಗೇ ಸಂಪಾದನೆ ಮಾಡೋದಲ್ವಾ? ಇಲ್ಲ ಗಿರ್ಜಮ್ಮ, ಯಜಮಾನ್ರು ಹೇಳೋದು ನಿಜ. ಯಾವುದೋ ಪ್ರಾಪರ್ಟಿ ಡೀಲ್ ಆಗಿ 80,000 ಕಮಿಷನ್ ಬಂದಿದ್ದಿತ್ತು. ಆ 80,000 ಬಿಟ್ಟು ಉಳಿದದ್ದೆಲ್ಲ ಬಂದಿತ್ತು. ಬಿತ್ತಿದ್ದೇ ಬೆಳೆಯೋದು, ಋಣದಷ್ಟೇ ಉಳಿಯೋದು, ಎದೆಗುಂದಲು ಕಷ್ಟಕ್ಕೆ ಕೊನೆ ಇರದು. ಬಂದಿದ್ದ ಹಣ ಒಡವೆ ಎಲ್ಲ ನಾವು ಕಷ್ಟಪಟ್ಟು ಸಂಪಾದಿಸಿದ್ದು. ನೋಡಿದ್ಯಾನ ಶಿವು, ನಾನು ಹೇಳಿದ್ದು ನಿಜ ಆಯ್ತು ತಾನೇ? ಅಪ್ಪ, ನೀನು ಹೇಳ್ದಾಗೆ ಆಗ್ಬಿಟ್ರೆ ನಾನು ಕುಣಿದಾಡ್ಬಿಡ್ತೀನಿ. ಶಿವು, ಬರೀ ಕುಣಿದಾಡೋದಲ್ಲ, ಹಾಡಾಡ್ಕೊಂಡು ಕುಣಿದಾಡ್ಬೇಕು. ಯಾಕಂದ್ರೆ ನಿಮ್ಮ ಹಣನೂ ಸಿಕ್ಕಿದೆ. ಯಾಕೆ ಸರ್ ಆಡ್ಕೋತಾ ಇದ್ದೀರಾ? ಕಂಟಿನ್ಯೂಸ್ ಆಗಿ ಮೊಬೈಲಲ್ಲಿ ನೋಡ್ತಾನೇ ಇದ್ದೀನಿ, ಯಾವ ಮೆಸೇಜು ಬಂದಿಲ್ಲ. ಈ ಮೊಬೈಲ್ಗೆ ಏನಾದರೂ ಬಾಯ್ದಿದ್ರೆ ಎಷ್ಟು ಸರಿ ನೋಡ್ತೆ ಅಂತ ಮಕ್ಕೋಗ್ದಿರೋದು. ಹಣ ಸಿಕ್ಕಿದೆ ಅಂದ್ರೆ ನಿಮ್ಮ ಅಕೌಂಟಿಗೆ ಬಂದಿದೆ ಅಂತಲ್ಲ. ನಿಮ್ಮ ಅಕೌಂಟಿಂದ ಕಳ್ತನ ಮಾಡಿದ್ರಲ್ಲ, ಅವರೆಲ್ಲ ಸಿಕ್ಕಾಕೊಂಡಿದ್ದಾರೆ. ಅವರಿಂದ ನಾವು ರಿಕವರಿ ಮಾಡಿ ಇವತ್ತು ಸಂಜೆ ಒಳಗೆ ನಿಮ್ಮ ಹಣ ನಿಮ್ಮ ಅಕೌಂಟಿಗೆ ಬರೋ ಹಾಗೆ ಮಾಡ್ತೀವಿ ಅಂತ. ಅಪ್ಪ ಭಗವಂತ, ನೀನೇ ದೊಡ್ಡವನು. ನ್ಯಾಯವಾಗಿರೋರಿಗೆ ನ್ಯಾಯ ಕೊಟ್ಟೇ ಕೊಡ್ತೀಯ. ಇನ್ಮೇಲೆ ಯಾವತ್ತೂ ನಿನ್ಮೇಲೆ ಸಂಶಯ ಪಡಲ್ಲ. ಪದೇ ಪದೇ ಸಂಶಯ ಪಡಬಾರ್ದಮ್ಮ. ಆ ಭಗವಂತನ ನಂಬಿದ್ರೆ ನಮ್ಮ ಕಷ್ಟನೆಲ್ಲ ಪರಿಹಾರ ಮಾಡ್ತಾನೆ. ಅದಕ್ಕೂ ಮೀರಿ ವಿಧಿಯಾಟ ಹೀಗೇ ಇರಬೇಕು ಅಂತಿದ್ರೆ ಅದನ್ನ ಯಾರೆಂದರೂ ತಪ್ಪಿಸಕ್ಕಾಗಲ್ಲ. ನಿಜ, ನಾವೇನೇ ಕೆಲಸ ಮಾಡಿದ್ರು ವಿಧಿ ಅನ್ನೋದೊಂದು ಇದ್ದೇ ಇರುತ್ತೆ. ನನ್ನ ಇಷ್ಟು ವರ್ಷದ ಸರ್ವಿಸ್ನಲ್ಲಿ ಇಷ್ಟು ಬೇಗ ಸಾಲ್ವ್ ಆದ ಕೇಸ್ನ ನಾನು ನೋಡೇ ಇಲ್ಲ. ಒಂದು ಮಾತು ಹೇಳ್ತೀನಿ, ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇತ್ತೀಚೆಗೆ ದುಡ್ದು ತಿನ್ನೋರು ಕಡಿಮೆ ಆಗಿದ್ದಾರೆ, ಹೊಡೆದು ತಿನ್ನೋರೇ ಜಾಸ್ತಿ ಆಗಿದ್ದಾರೆ. ಇಂಥ ಸಮಯದಲ್ಲಿ ನಾವೆಲ್ಲರೂ ತುಂಬಾ ಹುಷಾರಾಗಿರ್ಬೇಕು. ಒರಿಜಿನಲ್ ಆಧಾರ್ ಕಾರ್ಡ್ನ ಯಾರಿಗೂ ಕೊಡಕ್ ಹೋಗ್ಬೇಡಿ. ಆಧಾರ್ ಕಾರ್ಡ್ನ ಕೊಡ್ಲೇಬೇಕು ಅನ್ನೋ ಅವಶ್ಯಕತೆ ಇದ್ರೆ ಮಾಸ್ಕಿಂಗ್ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡಿ ಅದನ್ನು ಕೊಡಿ. ನಿಮ್ಮ ಆಧಾರ್ಗೆ ನಿಮ್ಮ ಫಿಂಗರ್ ಪ್ರಿಂಟು ಅಟ್ಯಾಚ್ ಆಗಿರುತ್ತೆ, ಅದರಿಂದ ಕೂಡ ಪೇಮೆಂಟ್ ಆಪ್ಷನ್ ಮಾಡ್ಬೋದು. ಹಾಗಾಗಿ ಯಾರಾದರೂ ಅಪ್ಡೇಟ್ ಮಾಡ್ತೀನಿ ಅಥವಾ ಚೆಕ್ ಮಾಡ್ತೀನಿ ಅಂತ ಬಂದ್ರೆ ನಿಮ್ಮ ತಂಬ್ ಇಂಪ್ರೆಷನ್ ಯಾರಿಗೂ ಕೊಡಕ್ ಹೋಗ್ಬೇಡಿ. ನಿಮ್ಮ ID ಕಾರ್ಡ್ನ ಜೆರಾಕ್ಸ್ ಮಾಡಿಸಿದಾಗ ಜೆರಾಕ್ಸ್ ಅಂಗಡಿಯವರು ಅದನ್ನ ಇನ್ನೊಂದು ಎಕ್ಸ್ಟ್ರಾ ಕಾಪಿ ಮಾಡಿಟ್ಕೊಳ್ಳದೆ ಇದ್ದಾಗೆ ಎಚ್ಚರಿಕೆ ವಹಿಸಬೇಕು. ಮತ್ತೆ ನಿಮ್ಮ ಕಾರ್ಡ್ ಲಿಮಿಟ್ಸ್ನ ಯಾವತ್ತೂ ಕಡಿಮೆ ಇಟ್ಕೊಳ್ಳಿ. ನಿಮಗೆ ಬೇಕು ಅಂದಾಗ ನಿಮ್ಮ ಮೊಬೈಲ್ ಆ್ಯಪ್ ಮೂಲಕನೇ ಅದನ್ನು ಜಾಸ್ತಿ ಮಾಡ್ಕೋಬಹುದು. ಆದರೆ ಯಾವಾಗಲೂ ಆ ಲಿಮಿಟ್ನ ಕಡಿಮೆ ಇಟ್ಕೊಳ್ಳೋದು ಸೇಫ್. ಟ್ಯಾಪ್ ಟು ಪೇನ ಯಾವಾಗಲೂ ಆಫಲ್ಲಿ ಇಟ್ಟಿರಿ. ಅಕಸ್ಮಾತ್ ಆನಿದ್ರೆ ಒಂದು ಅಲ್ಯೂಮಿನಿಯಂ ಕೇಸ್ನಲ್ಲಿ ಆ ಕಾರ್ಡ್ನ ಕ್ಯಾರಿ ಮಾಡಿ. ಸಿಕ್ಕಿದ ಲಿಂಕ್ನೆಲ್ಲ ಓಪನ್ ಮಾಡಕ್ ಹೋಗಬೇಡಿ. ಫೈನಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಮೋಹಕ ಮೆಸೇಜ್ಗಳಿಗೆ, ಪರಿಚಯ ಇಲ್ಲದ ಹೆಣ್ಣು ಮಕ್ಕಳ ಚಾಟ್ಗಳಿಗೆ ರಿಪ್ಲೈ ಮಾಡಕ್ ಹೋಗಬೇಡಿ. ಅವೆಲ್ಲ ಫ್ರಾಡ್ ಆಗಿರೋ ಚಾನ್ಸಸ್ಸು ತುಂಬಾ ಜಾಸ್ತಿ. ಇದಕ್ಕೂ ಮೀರಿ ಏನೇ ತೊಂದರೆ ಆದ್ರೂ ನಿಮ್ಮ ಸಹಾಯಕ್ಕೆ ಅಂತಾನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ತಪ್ಪು ನಿಮ್ದೇ ಇರಲಿ, ನಿಮ್ಮ ಎದುರಿನವ್ರದೇ ಆಗಿರಲಿ, ಅದನ್ನ ನಾವು ವಿಚಾರಿಸ್ಕೋತೀವಿ. ಯಾವುದೇ ಕಾರಣಕ್ಕೂ ದುಡುಕಿ ಜೀವ ಕಳ್ಕೊಳಕ್ ಹೋಗ್ಬೇಡಿ. ನೀವು ಎಷ್ಟು ಜಾಗರೂಕರಾಗಿರ್ತೀರೋ ಅಷ್ಟು ಸೇಫ್ ಆಗಿರ್ತೀರಾ. ಹೇಗಿರಿ, ಸಂಬಳ ಬಂದ್ಬಿಡ್ತು. ಲೇ 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 ನಾನು ಹೇಳಿಲ್ಲೇನೋ, ನ್ಯಾಯವಾಗಿ ದುಡ್ದಿರೋ ಹಣ ಎಲ್ಲೂ ಹೋಗಲ್ಲ ಅಂತ. ಶಿವರೇ, ಈಗಲಾದರೂ ಸಮಾಧಾನ ಆಯ್ತಾ ಮರ್ರೆ? ಇನ್ನು ಮುಂದಾದರೂ ಇಂಥ ವಿಷಯದಲ್ಲಿ ತುಂಬ ಜಾಗ್ರತೆಯಿಂದ ಹೆಜ್ಜೆ ಇಡು. ಹೌದು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಗಿರಿ, ನನ್ನ ಫ್ರೆಂಡ್ಗೆ ಒಂದು ಥ್ಯಾಂಕ್ಸ್ ಹೇಳಿ ಬಂದ್ಬಿಡ್ತೀನಿ.
ಗಿರ್ಜಮ್ಮ ಅಲ್ಲಿ ಯಾರು ಫ್ರೆಂಡ್ ಇದ್ರು? ಇಲ್ಲದೆ ಇರೋ ಫ್ರೆಂಡ್ ಬಗ್ಗೆ ನೀವು ಯಾಕೆ ಅಷ್ಟೇ ತಲೆ ಕೆಡ್ಸ್ಕೊತೀರಾ? ಕೂತ್ಕೊಳ್ಳಿ, ಕಾಫಿ ಮಾಡ್ಕೊಂಬರ್ತೀನಿ. ಹೋಗಡಿ ಸರ್ ಬನ್ನಿ. ಭಗವಂತ, ನೀನು ಮಾಡಿದ ಉಪಕಾರಕ್ಕೆ ನಿನ್ನ ಕೃತಜ್ಞತೆ ಸಲ್ಲಿಸಿ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅನಿಸ್ತಾ ಇದೆ. ಬಾ ಭಗವಂತ. ಜನನೇ ಎಷ್ಟು ಶಿವಪ್ರಸಾದ್. ಸಮಸ್ಯೆ ಇದ್ದಾಗ ಕೈ ಮುಗಿಯಲ್ಲ ಅಂತಾರೆ, ಆದರೆ ಬಗೆಹರಿದಾಗ ಕಾಲು ಮುಗಿತೀವಿ ಅಂತಾರೆ. ತಪ್ಪಾಯ್ತು ಭಗವಂತ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ. ಜನ ಕೂಡ ನಿನ್ನ ಸೃಷ್ಟಿನೇ ಅಲ್ವಾ. ಈ ಮನುಕುಲನ ಕ್ಷಮಿಸ್ಬಿಡು, ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡ. ನನಗೆ ಮನಸ್ಸೇ ಇಲ್ಲ ಶಿವಪ್ರಸಾದ್. ಏನು ಭಗವಂತ ಹೀಗೆ ಹೇಳ್ತಾ ಇದೆಯಾ? ನಿನಗೆ ಮನಸ್ಸಿಲ್ವಾ? ಸತ್ಯವನ್ನಲ್ಲದೆ ನಾನು ಬೇರೇನನ್ನೂ ಹೇಳಲ್ಲ ಶಿವಪ್ರಸಾದ್. ನನಗೆ ಖಂಡಿತವಾಗಿಯೂ ಮನಸ್ಸಿಲ್ಲ. ಆದರೆ ಮನಸ್ಸಿರುವವರ ಮನಸ್ಸಿನಲ್ಲಿ ಮನಸ್ಸಿಲ್ಲದೆ ಇರೋ ಈ ಮಾನಸಿಕ ಗುರು ಮಸಣಕ್ಕೆ ಹೋಗುವವರೆಗೂ ಮನಸ್ಸಿನಲ್ಲಿಯೇ ಇರುತ್ತಾನೆ. ಮನಸ್ಸಿರೋರು ಮನಸ್ಸಲ್ಲಿ ಸಾಯೋವರೆಗೂ ಇರ್ತೀನಿ ಅಂತ ಹೇಳ್ತಾ ಇದೆಯಾ? ಎಂಥ ಮಾತು ಭಗವಂತ, ಎಂಥ ಮಾತು. ಭಗವಂತ, ನಿನ್ನ ನೋಡಿದ ತಕ್ಷಣ ಏನೇನೋ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ, ಆದರೆ ಎಲ್ಲ ಮರೆತು ಹೋಗ್ತಾ ಇದೆ. ಮರೆವು ಹಲವಾರು ಖುಷಿಯ ತವರು ಮನೆ ಶಿವಪ್ರಸಾದ್. ನೊಂದವರಿಗೆ ಮರೆವು ಗುಳಿಗೆ, ಮರುಗಳಿಗೆಯೇ ನೆಮ್ಮದಿಯ ಮಳಿಗೆ. ನಿಜ ಭಗವಂತ, ಈ ಮರವು ಅನ್ನೋದು ಮನುಷ್ಯನಿಗೆ ನೀನು ಕೊಟ್ಟಿರೋ ವರ, ಆದರೆ ಅದು ನಮಗಲ್ಲ. ಶ್ರೀಮಂತರಿಗೆ ಯಾರಾದರೂ ಫ್ರಾಡ್ ಮಾಡಿದ್ರೆ ಮರುಭೂಮಿಯಲ್ಲಿ ಒಂದು ಹಿಡಿ ಮರಳು ಹೋಯ್ತು ಅಂತ ಮರೆತು ಬಿಡ್ತಾರೆ. ಆದರೆ ನಮಗೆ ಹಂಗೆ ಎಷ್ಟು ಬದುಕಟ್ಕೊಂಡಿದ್ದೀವಿ. ಒಂದೊಂದು ರೂಪಾಯಿಯೂ ನಮಗೆ ಕಷ್ಟನೇ. ಆದರೂ ನಿನ್ನ ದಯೆಯಿಂದ ನಾನು ಕಳ್ಕೊಂಡಿದ್ದೆಲ್ಲ ಪಡ್ಕೊಂಡ್ಬಿಟ್ಟೆ. ತುಂಬ ಥ್ಯಾಂಕ್ಸ್ ಭಗವಂತ. ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಸ್ನೇಹ, ಸಂಬಂಧ, ಪ್ರೀತಿ, ವಿಶ್ವಾಸ, ಆಸ್ತಿ, ಅಂತಸ್ತು ಇದ್ಯಾವುದು ಕೂಡ ಅಷ್ಟು ಸುಲಭವಾಗಿ ಹೋಗಲಾರದು ಶಿವಪ್ರಸಾದ್. ಹಣ ಕೇವಲ ಕಾಗದವಷ್ಟೇ ಶಿವಪ್ರಸಾದ್. ಅದಕ್ಕೆ ಮೌಲ್ಯ ಬರುವುದು ನಿಮ್ಮ ಶ್ರಮದಿಂದ. ಕಷ್ಟಪಟ್ಟು ಕೋಟಿ ಸಂಪಾದನೆ ಮಾಡಿದ್ರು ಅದಕ್ಕೆ ನೀವೇ ಬೆಲೆ ಕೊಡಲಾರೆ. ಆದರೆ ಬೆವರು ಸುರಿಸಿ 10 ರೂಪಾಯಿ ದುಡಿದ್ರು ಅದಕ್ಕೆ ನೀವು ಕೊಡೋ ಬೆಲೆನೇ ಬೇರೆ. ಬೆವರಿನ ಹಣಕ್ಕೆ ನೀವೇ ತಂದೆ, ನೀವೇ ತಾಯಿ. ಆದರೆ ಕದ್ದ ಹಣ ಎಂದೆಂದಿಗೂ ಅನಾಥ. ಏಕೆಂದರೆ ಒಬ್ಬರಿಂದ ಕದ್ದು ತಂದದ್ದು ಇನ್ನೊಬ್ಬರ ಪಾಲಾಗುವುದು ಖಂಡಿತ. ಶ್ರಮಕ್ಕೆ ನಿಮ್ಮ ವಿಳಾಸವನ್ನು ತಿಳಿಸಿ, ಧರ್ಮಕ್ಕೆ ನಿಮ್ಮ ಅಂತರಂಗವನ್ನು ತಿಳಿಸಿ, ನ್ಯಾಯಕ್ಕೆ ನಿಮ್ಮ ನೀತಿಯನ್ನು ತಿಳಿಸಿ, ನಿಷ್ಠೆಗೆ ನೀವು ಬದುಕುವ ರೀತಿಯನ್ನು ತಿಳಿಸಿ. ಇದೇ ಉತ್ತಮರು ಬದುಕುವ ಲಕ್ಷಣ. ಋತುಗಳು ಬದಲಾದಂತೆ ನಿಮ್ಮ ದೇಹವನ್ನು ರಕ್ಷಿಸಿಕೊಳ್ಳಲು ಉಡುಪುಗಳನ್ನು ಹೇಗೆ ಬದಲಾಯಿಸಿಕೊಳ್ಳುತ್ತೀರೋ ಹಾಗೆಯೇ ಕಾಲ ಬದಲಾದಂತೆ ನಿಮ್ಮ ಮನೆ, ಮನಸ್ಸು, ಅಂತರಂಗ, ಅಂತರಾತ್ಮ ಇವೆಲ್ಲವನ್ನೂ ಕಾಪಾಡಿಕೊಳ್ಳುವುದು ನಿಮ್ಮದೇ ಜವಾಬ್ದಾರಿ. ಕಳ್ಳನ ಕಡೆಗೆ ಬೆರಳು ತೋರಿಸುವ ಮುನ್ನ ನೀವೆಷ್ಟು ಜವಾಬ್ದಾರಿಯಿಂದ ಇದ್ದೀರಿ ಅಂತ ತಿಳಿದುಕೊಳ್ಳೋದು ಚೆನ್ನ. ಕಳ್ಳನ ಕಸುಬೆ ಕದಿಯೋದು, ಆದರೆ ಜೋಪಾನವಾಗಿಟ್ಟುಕೊಳ್ಳೋ ಕರ್ತವ್ಯ ನಿಮ್ಮದು. ಕೊನೆಯದಾಗಿ ಒಂದು ಮಾತು, ನಿಮಗಿರುವುದು 2 ಕೈ. ಒಂದು ಜಗತ್ತನ್ನು ನೋಡಲು, ಇನ್ನೊಂದು ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು. ಜಗತ್ತಿನ ಮೇಲೆ ದೃಷ್ಟಿ ಇರಲಿ, ನಿಮ್ಮ ಮೇಲೆ ನಿಮ್ಮದೇ ಒಂದು ಕಣ್ಣಿರಲಿ. ಬಾಳೆಂದರೇನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ, ಭೂಮಿಗೆ ಬಂದ ಭಗವಂತ.